MDH ಜನ ಮಸಾಲಾ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಹೊಸಳ್ಳಿ ಮೆರವಣಿಗೆ ದುರಂತದಲ್ಲಿ ಸಾವಿನ ಸಂಖ್ಯೆ 10ಕ್ಕೆ ಏರಿಕೆಯಾಗಿದೆ. ಕ್ಯಾಂಟರ್ ಚಾಲಕನ ವಿರುದ್ಧ ಪೊಲೀಸರು ಎಫ್ಐಆರ್ ದಾಖಲಿಸಿದ್ದಾರೆ. ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ಪರಿಹಾರ ಪಾಲಿಟಿಕ್ಸ್ ಜೋರಾಗಿದೆ. ಇದೆಲ್ಲವನ್ನು ನೋಡೋಣ ಹಾಸನ ದುರಂತ ನ್ಯೂಸ್ ಟಾಪ್ 9ನಲ್ಲಿ. ಹಾಸನ ತಾಲೂಕಿನ ಮೊಸಳೆ ಹೊಸಳ್ಳಿಯಲ್ಲಿ ಗಣೇಶ ಮೆರವಣಿಗೆ ವೇಳೆ ಯಮನಂತೆ ನುಗ್ಗಿದ ಕ್ಯಾಂಟರ್ 10 ಜನರನ್ನ ಬಲಿ ಪಡೆದಿದೆ. ಬೃಹತ್ ಗಣೇಶೋತ್ಸವ ಮೆರವಣಿಗೆಯಲ್ಲಿ ಡಿಜೆ ಸದ್ದಿಗೆ ಎಲ್ಲರೂ ಭರ್ಜರಿ ಡ್ಯಾನ್ಸ್ ಮಾಡುತ್ತಿದ್ದಾಗಲೇ ಘೋರ ದುರಂತ ಸಂಭವಿಸಿತ್ತು. ಗಣೇಶ ಮೆರವಣಿಗೆ ಸೆರೆ ಹಿಡಿಯುತ್ತಿದ್ದ ಸ್ಥಳೀಯರ ಮೊಬೈಲ್ನಲ್ಲಿ ಎದೆ ನಡುಗಿಸೋ ದೃಶ್ಯ ಸೆರೆಯಾಗಿದೆ. ಮೊಸಳೆ ಹೊಸಹಳ್ಳಿಯಲ್ಲಿ ಸಂಭವಿಸಿದ ಘನಘೋರ ದುರಂತಕ್ಕೆ ಎಲ್ಲರೂ ಶಾಕ್ ಆಗಿದ್ದಾರೆ. ಡಿಜೆ ಶಬ್ದ ಜೋರಾಗಿ ಇದ್ದಿದ್ರಿಂದ ಯಮಸ್ವರೂಪಿ ಕ್ಯಾಂಟರ್ ನುಗ್ಗಿ ಬಂದಿದ್ದು ಗೊತ್ತಾಗಿಲ್ಲ. ಮೃತರೆಲ್ಲ ಬಹುತೇಕ ಯುವಕರೇ ಆಗಿದ್ದಾರೆ. ಬಳ್ಳಾರಿ ಮೂಲದ ಬಿಇ ವಿದ್ಯಾರ್ಥಿ ಪ್ರವೀಣ್ ಕುಮಾರ್, ಚಿಕ್ಕಮಗಳೂರು ಮೂಲದ ಬಿಇ ವಿದ್ಯಾರ್ಥಿ ಸುರೇಶ್, ಚಿತ್ರದುರ್ಗದ ಮಿಥುನ್ ಪ್ರಾಣ ಬಿಟ್ರೆ ಹೊಳೆನರಸೀಪುರ ತಾಲೂಕಿನವರೇ ಆದ ರಾಜೇಶ್, ಈಶ್ವರ್, ಗೋಕುಲ್, ಕುಮಾರ್, ಪ್ರವೀಣ್, ಪ್ರಭಾಕರ್ ಸೇರಿದಂತೆ 10 ಮಂದಿ ಪ್ರಾಣ ಬಿಟ್ಟಿದ್ದಾರೆ. 20ಕ್ಕೂ ಹೆಚ್ಚು ಮಂದಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಗಣೇಶನ ಮೆರವಣಿಗೆ ದುರಂತ ನಡೆಯೋ ಕೆಲ ಹೊತ್ತಿಗೂ ಮುನ್ನ ಇದೇ ಮಿಥುನ್ ಹುಟ್ಟುಹಬ್ಬ ಆಚರಿಸಿಕೊಂಡಿದ್ದ. ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ತಾಲೂಕಿನ ಗಂಗಾಪುರದ ಮಿಥುನ್ ಕೇಕ್ ಕತ್ತರಿಸಿ ಸೆಲೆಬ್ರೇಟ್ ಮಾಡಿದ್ದ. ಎಲ್ಲರೂ ನೂರ್ಕಾಲ ಸುಖವಾಗಿರುವಂತ ಹರಸಿ ಹಾರೈಸಿದ್ರು. ಮೊಸಳೆ ಹೊಸಳ್ಳಿ ಕಾಲೇಜಿನಲ್ಲಿ ಓದ್ತಿದ್ದ. ಬರ್ತ್ಡೇ ಮುಗಿಸಿ ಮೆರವಣಿಗೆ ನೋಡಲು ಬಂದಿದ್ದಾಗ ಬಲಿಯಾಗಿದ್ದಾನೆ. ಮೊಸಳೆ ಹೊಸಳ್ಳಿಯಲ್ಲಿ ನಡೆದ ಅಪಘಾತದಲ್ಲಿ ಮೃತಪಟ್ಟಿರೋ ಬಳ್ಳಾರಿ ಮೂಲದ ಪ್ರವೀಣ್ನ ಕಥೆಯು ಕರುಣಾಜನಕವಾಗಿದೆ. ತಂದೆ ಕಳೆದುಕೊಂಡಿದ್ದ ಪ್ರವೀಣ್ನನ್ನ ತಾಯಿ ಕಷ್ಟಪಟ್ಟು ಹಾಸನದಲ್ಲಿ ಓದಿತ್ತಿದ್ರು. ದುರಂತಕ್ಕೂ 1 ಗಂಟೆ ಮುಂಚೆ ಚೆನ್ನಾಗಿದ್ದೀನಿ ಅಂತ ಮೆಸೇಜ್ ಮಾಡಿದ್ದ. ಆದ್ರೀಗ ಬಾರದ ಲೋಕಕ್ಕೆ ಹೋಗಿದ್ದಾನೆ. ಚೆನ್ನಾಗಿದ್ದೀನಿ, ಆರಾಮಿದ್ದೀನಿ ಅಂದ ಸರ್. ಇನ್ನೊಂದು ಗಂಟೆ ಒಳಗೆ ನಾವು ನ್ಯೂಸ್ ಕೇಳಿದ್ವಿ ಸರ್, ಬಹಳ ಸೀರಿಯಸ್ ಇದೆ ಅಂತ. ಮೊಸಳೆ ಹೊಸಹಳ್ಳಿಯಲ್ಲಿ ಗಣೇಶನ ಮೆರವಣಿಗೆ ನೋಡಿಕೊಂಡು ನಿಧಾನವಾಗಿ ಬೈಕ್ನಲ್ಲಿ ಹೋಗ್ತಿದ್ದ 55 ವರ್ಷದ ಪ್ರಭಾಕರ್ ಸಾವಿನ ಮನೆ ಸೇರಿದ್ದಾರೆ. ಯಮಸ್ವರೂಪಿ ಕ್ಯಾಂಟರ್ ಜನರ ಮೇಲೆ ಹರಿಯೋಕ್ಕೂ ಮೊದಲು ಪ್ರಭಾಕರ್ ಹೋಗ್ತಿದ್ದ ಬೈಕ್ಗೆ ಡಿಕ್ಕಿ ಹೊಡೆದಿತ್ತು. ಪ್ರಭಾಕರ್ ಕೆಳಗಡೆ ಬೀಳ್ತಿದ್ದಂತೆ ಕ್ಯಾಂಟರ್ ಮೈ ಮೇಲೆ ಹರಿದು ಮುಂದೆ ಸಾಗಿದೆ. ಚಾಲಕ ಮದ್ಯಪಾನ ಮಾಡಿ ಕ್ಯಾಂಟರ್ ಚಲಾಯಿಸಿದ್ದಾನೆ ಅಂತ ಸ್ಥಳೀಯರು ಆರೋಪಿಸಿದ್ದಾರೆ. ಚಾಲಕ ಭುವನೇಶ್ ವಿರುದ್ಧ ಎಫ್ಐಆರ್ ದಾಖಲಾಗಿದ್ದು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಗುಣಮುಖರಾದ ಬಳಿಕ ಪೊಲೀಸರು ವಿಚಾರಣೆ ನಡೆಸಲಿದ್ದಾರೆ. ಗಣೇಶನ ಮೆರವಣಿಗೆ ದುರಂತ ನಡೆದ ಸ್ಥಳಕ್ಕೆ ಹಾಸನ ಉಸ್ತುವಾರಿ ಸಚಿವ ಕೃಷ್ಣ ಭೈರೇಗೌಡ ಭೇಟಿ ನೀಡಿದ್ರು. ಮೃತರ ಕುಟುಂಬಕ್ಕೆ ಸಾಂತ್ವನ ಹೇಳಿದ್ರು. ವಿಮಾನದಲ್ಲಿ ಸತ್ರೆ 1 ಕೋಟಿ ಕೊಡ್ತೀರಾ? ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ತುಳಿತದಲ್ಲಿ ಸತ್ರೆ 50 ಲಕ್ಷ ಕೊಡ್ತೀರಾ? ರೈತರ ಮಕ್ಕಳು, ಬಡವರ ಮಕ್ಕಳು ಸತ್ರೆ ಬರೀ 5 ಲಕ್ಷ ರೂಪಾಯಿ ಕೊಡ್ತೀರಾ ಅಂತ ಪ್ರಶ್ನಿಸಿದ್ದಾರೆ. 50 ಲಕ್ಷ ರೂಪಾಯಿ ಪರಿಹಾರ ನೀಡಬೇಕು ಅಂತ ಸ್ಥಳೀಯರು ಒತ್ತಾಯಿಸಿದ್ದಾರೆ. ಸತ್ರೆ 50 ಲಕ್ಷ ಕೊಡ್ತೀರಾ? ಈ ಬಡವ್ರ ಮಕ್ಕಳು ಮಾಡಿದ್ದೇನು ತಪ್ಪು? ಒಂದ್ ನಿಮಿಷ ದಯವಿಟ್ಟು ಈ ವಿಚಾರಕ್ಕೆ 50 ಲಕ್ಷ ರೈತರ ಮಕ್ಕಳು ಉಳಿಸ್ಬೇಕು ಅಂದ್ರೆ 50 ಲಕ್ಷ ಇನ್ನು ಘೋರ ಅಪಘಾತದ ಬಗ್ಗೆ ಪ್ರಧಾನಿ ಮೋದಿ ಸಹ ಆಘಾತ ವ್ಯಕ್ತಪಡಿಸಿದ್ದಾರೆ. ಮೃತರಿಗೆ ತಲಾ 2 ಲಕ್ಷ, ಗಾಯಾಳುಗಳಿಗೆ 50,000 ಪರಿಹಾರ ಘೋಷಿಸಿದ್ದಾರೆ. ಬಿಜೆಪಿ ನಾಯಕರು ಹಾಸನಕ್ಕೆ ಭೇಟಿ ನೀಡಿದ್ದು ಮೃತರ ಕುಟುಂಬಕ್ಕೆ ಸಾಂತ್ವನ ಹೇಳಿದ್ರು. ಕೇವಲ 5 ಲಕ್ಷ ಕೊಟ್ರೆ ಸಾಲಲ್ಲ, 25 ಲಕ್ಷ ಪರಿಹಾರ ಕೊಡಬೇಕು ಅಂತ ಆರ್ ಅಶೋಕ್ ಹೇಳಿದ್ರೆ, ಇನ್ನು ಸಿಟಿ ರವಿ 50 ಲಕ್ಷ ಪರಿಹಾರಕ್ಕೆ ಒತ್ತಾಯಿಸಿದ್ದಾರೆ. ಇನ್ನಷ್ಟು ಹೆಚ್ಚು ಮಾನವೀಯವಾಗಿ ವರ್ತನೆ ಮಾಡಬೇಕು ಅನ್ನೋದು ಜನರ ಭಾವನೆ ಇದೆ. ನೀವು ಇಂಥ ಸಂದರ್ಭಗಳಲ್ಲಿ ಕನಿಷ್ಠ ಒಂದು 50 ಲಕ್ಷ ರೂಪಾಯಿ ಆದರೂ ಪರಿಹಾರ ಕೊಟ್ಟರೆ ಸೂಕ್ತ ಆಗುತ್ತೆ. ಮಾಜಿ ಪ್ರಧಾನಿ ದೇವೇಗೌಡರು ಮೃತರ ಕುಟುಂಬಕ್ಕೆ ತಲಾ 1 ಲಕ್ಷ ರೂಪಾಯಿ ಪರಿಹಾರ ನೀಡೋದಾಗಿ ಘೋಷಿಸಿದ್ದಾರೆ.
20 ಲಕ್ಷ ರೂಪಾಯಿ ಪರಿಹಾರ ನೀಡುವಂತೆ ಜೆಡಿಎಸ್ ಟ್ವೀಟ್ ಮಾಡಿ ಆಗ್ರಹಿಸಿದೆ. ಹೀಗೆ ಸ್ಥಳೀಯರ ಆಕ್ರೋಶ ಮತ್ತು ಬಿಜೆಪಿ ನಾಯಕರ ಒತ್ತಾಯಕ್ಕೆ ಪ್ರತಿಕ್ರಿಯಿಸಿದ ಸಿಎಂ ಸಿದ್ದರಾಮಯ್ಯ ನಿಮ್ಮ ಸರ್ಕಾರ ಇದ್ದಾಗ ಎಷ್ಟು ಪರಿಹಾರ ಕೊಟ್ಟಿದ್ರಿ ಅಂತ ಪ್ರಶ್ನಿಸಿದ್ದಾರೆ. ಸೆಂಟ್ರಲ್ ಗೌರ್ಮೆಂಟ್ PM 2 ಲಕ್ಷ ಅನೌನ್ಸ್ ಮಾಡಿದ್ದಾರೆ. 5 ಲಕ್ಷ ಮಾಡಿದ್ರೆ 10 ಲಕ್ಷ ಮಾಡಿರ್ತೀವಿ. ನೀವು 5 ಲಕ್ಷ ಮಾಡಿ 100 ಕಾಲದ ಅಧಿಕಾರದಲ್ಲಿ ಇದ್ರಲ್ಲ ಹಾಗೆ ಎಷ್ಟು ಮಾಡಿದ್ರು. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, MDH